ಸರ್ ನೀವೇನಾದ್ರು ರೈತರಾಗಿದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಸರ್. ನಮ್ಮ ಹತ್ರ ನೀವು ಫೆನ್ಸಿಂಗ್ ಕೆಲಸ ಮಾಡಿಸ್ಕೊಂಡ್ರೆ 20 ವರ್ಷ ವ್ಯಾರಂಟಿ ಸರ್. ಕೆಳಗಡೆಯಿಂದ ಮೇಲೆ ತುದಿವರೆಗೂ ಸರ್ ಒಂದೇ ಸೈಜಲ್ಲೇ ಕಲ್ಲಿದೆ. ನಮ್ಮ 7 ಅಡಿ ಕಲ್ಗೆ 1.5 ಅಡಿ ಗುಂಡಿ ತೆಗಿತೀವಿ ಸರ್. 1.5 ಅಡಿ ಒಳಗಡೆ ಹೋಗುತ್ತೆ, 5.5 ಅಡಿ ಮೇಲೆ ಇರುತ್ತೆ. ಜಮೀನಿಗೆ ತುಂಬಾ ಮುಖ್ಯ ಏನಪ್ಪಾ ಅಂತಂದ್ರೆ ಬೌಂಡ್ರೀಸ್. ಎಷ್ಟೇ ಜಮೀನು ಇರಲಿ, ಅರ್ಧ ಎಕರೆ ಇರಲಿ, 1 ಎಕರೆ ಇರಲಿ, 10 ಎಕರೆ ಇರಲಿ, ಈ ಥರದವ್ರನ್ನ ಹುಡುಕಿ ಅವ್ರಿಗೊಂದು ಅವಕಾಶ ಮಾಡಿಕೊಟ್ರೆ ಅವ್ರು ನಿಮ್ಗೊಂದು ಬೌಂಡ್ರಿ ಮಾಡಿಕೊಟ್ಟು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾರೆ. ಡಬಲ್ ಕೋಟಿಂಗ್ ಆಗಿರೋದು ಜಿಂಕ್ ವಾಟೆಡ್, ಅದರಿಂದ ಇದು ತುಕ್ಕೆ ಹಿಡಿಯಲ್ಲ ಸರ್. 10 ವರ್ಷ 20 ವರ್ಷ ಅಲ್ಲ ಸರ್, ಲೈಫ್ ಲಾಂಗ್ ಹಿಂಗೆ ಇರುತ್ತೆ ತಂತಿ, ತುಕ್ಕೆ ಹಿಡಿಯೋದಿಲ್ಲ ಸರ್. ನೀವು ಇವತ್ತು ಫೋನ್ ಮಾಡಿ ನನಗೆ ಬೇಕು ಅಂತ ಹೇಳಿದ್ರೆ ಬರೀ 4 ದಿನದಲ್ಲೇ ನಿಮ್ಗೆ ಕೆಲಸ ಮುಗಿಸ್ಕೊಡ್ತೀನಿ ಸರ್. ನಮಸ್ಕಾರ ಮಸಾಲಾ ಚಾಯ್ ವಿಡಿಯೋಸ್ ವ್ಯೂವರ್ಸ್ಗೆ. ಸರ್ ನಮ್ದು SS ಫೆನ್ಸಿಂಗ್ ವರ್ಕ್ ಸರ್. ಮದ್ದೂರಲ್ಲಿ ಇರೋದು ನಾವು. ನಮ್ದು ಮದ್ದೂರಲ್ಲಿ ಆಫೀಸ್ ಕೂಡ ಇದೆ ಸರ್. ಒಂದು ಜಮೀನಿಗೆ ಫೆನ್ಸಿಂಗ್ ಯಾಕೆ ಮುಖ್ಯ ಅಂತ ಹೇಳಿದ್ರೆ ಸರ್, ಬಂದು ಜಮೀನಲ್ಲಿ ಬೇರೆಯವರು ಆ ಕಡೆ ಇರೋರು ಈ ಕಡೆ ಇರೋರು ಗುದ್ದಾಡೋ ಸಮಸ್ಯೆ ಫಸ್ಟ್ ಆಫ್ ಆಲ್ ಇರೋದೇ ಇಲ್ಲ ಸರ್. ಆ ಕಡೆ ಇರೋರು ಜಮೀನು ಆ ಕಡೆ ಇರೋದು, ಈ ಕಡೆ ಇರೋರು ಜಮೀನು ಈ ಕಡೆ ಇರೋದು ಸರ್. ಆ ಥರ ಮಾಡ್ಕೊಬೇಕು ಅಂದ್ರೆ ಫಸ್ಟ್ ಆಫ್ ಫೆನ್ಸಿಂಗ್ ಮಾಡಿಸ್ಕೊಳ್ಳೇಬೇಕು. ಮುಂದಕ್ಕೆ ಗಲಾಟೆ ಆಗೋದೆಲ್ಲ ತಪ್ಪುತ್ತೆ ಸರ್. ನಾವು ಈ ಫೆನ್ಸಿಂಗ್ ವರ್ಕ್ಗೆ ಬಂದೆ 12 ವರ್ಷ ಆಗಿದೆ ಸರ್. ಮುಂದೆ ಎಲ್ಲ ನಮ್ಮ ತಂದೆ ಎಲ್ಲ ಇದೇ ಕೆಲಸ ಮಾಡ್ತಾ ಇದ್ರು. ಇವಾಗ ನಾವು ಇದನ್ನೇ ಕಸ್ ಮಾಡ್ಕೊಂಡು ಇದರಲ್ಲೇ ಜೀವನ ಮಾಡ್ತಾ ಇದೀವಿ ಸರ್. ಕಲ್ಲು ನೀವು ನೋಡ್ತಾ ಇದ್ದೀರಾ ಸರ್, 7 ಅಡಿ ಕಲ್ಲು, 4 ಇಂಚ್ ದಪ್ಪ, 6 ಇಂಚ್ ಅಗಲ ಇದೆ ಸರ್. ಕೆಳಗಡೆಯಿಂದ ಮೇಲೆ ತುದಿವರೆಗೂ ಸರ್ ಒಂದೇ ಸೈಜಲ್ಲೇ ಕಲ್ಲಿದೆ. ನಮ್ಮ 7 ಅಡಿ ಕಲ್ಗೆ 1.5 ಅಡಿ ಗುಂಡಿ ತೆಗಿತೀವಿ ಸರ್. 1.5 ಅಡಿ ಒಳಗಡೆ ಹೋಗುತ್ತೆ, 5.5 ಅಡಿ ಮೇಲೆ ಇರುತ್ತೆ. ತಂತಿ ರೈತರು ಕೇಳ್ದಂಗೆ ಹಾಕೊಡ್ತೀವಿ ಸರ್. ರೆಗ್ಯುಲರ್ ಆಗಿ ಹಾಕೋದು 6 ಲೈನು ಸರ್. ಇವಾಗ ನಮ್ಮ ಕಸ್ಟಮರ್ ಕೇಳಿದ್ರೆ 5 ಲೈನ್ ಸಾಕು ಅಂತ 5 ಲೈನ್ ಹಾಕೊಟ್ಟಿದ್ದೀವಿ ಸರ್. ಸರ್ ಇವಾಗ ನಾವು ಕೆಲಸ ಮಾಡ್ತಾ ಇರೋ ಬೌಂಡ್ರಿ ಬಂದು 12 ಎಕರೆ ಬೌಂಡ್ರಿ ಸರ್. ಇದು ಬಂದ್ಬಿಟ್ಟು ಸರ್ ರಿಯಲ್ ಎಸ್ಟೇಟ್ ಅವ್ರದ್ದು. ಅವ್ರು ಬಂದು ಬೌಂಡ್ರಿ ತಗೊಂಡು ಅವ್ರ ಪಾರ್ಟ್ನರ್ಶಿಪ್ ಎಲ್ಲ ತಗೊಂಡಿದ್ದಾಗ ಇದ್ರದ್ದು ಏನೋ ತೊಂದರೆ ಆಗಿದೆ ಅಂತೇಳಿ ಅಕ್ಕಪಕ್ಕದವರೆಲ್ಲ ರೈತರು ಅವರು ಇವರು ಗಲಾಟೆ ಬಂದು ಗಲಾಟೆ ಮಾಡಿದಾಗ ಅವರು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಫೆನ್ಸಿಂಗ್ ಮಾಡ್ಕೊಡಿ ಅಂತ ಕರ್ಸ್ಕೊಂಡ್ರು ಸರ್. ನಾವು ಇವಾಗ 7 ಅಡಿ ಕಲ್ಗೆ 5 ಲೇಯರ್ ತಂತಿ ಹಾಕಿದೀವಿ ಸರ್. ಅವ್ರು ಕೇಳಿರೋದೇ 5 ಲೇಯರ್ ತಂತಿ. ನಾವು ನಾರ್ಮಲ್ ಆಗಿ ಹಾಕೋದು 7 ಲೇಯರ್. ಈ ತಂತಿ ಬಂದು ಸರ್ ಜಿಂಕ್ ವಾಟೆಡ್. ನೀವು ಕ್ಯಾಮ್ರಾದಾಗ ಬೇಕಾದ್ರೆ ಹತ್ರ ಇಟ್ಟು ನೋಡಿ, ಬ್ಲೂ ಕಲರ್ ಇದೆ. ಜಿಂಕ್ ವಾಟೆಡ್ 100 GSM ಸರ್. 14x14 ಮುಳ್ತಂತಿ ಟಾಟಾದು ಸರ್. ಇದು ಕಂಪ್ನಿ ಅವರೇನೆ ಲೈಫ್ ಲಾಂಗ್ ವಾರಂಟಿ ಕೊಟ್ಟಿರ್ತಾರೆ. ನಮ್ಮ ಹತ್ರ ಸರ್ಟಿಫಿಕೇಟ್ ಕೂಡ ಕೊಡ್ತಾರೆ. ಸರ್ಟಿಫಿಕೇಟ್ ಸುಧಾ ನೀವು ತಗೊಬೋದು. ತುಂಬಾ ಒಳ್ಳೇದು ಸರ್ ಈ ತಂತಿ ಬಂದು. ಯಾವ ತಂತಿನೂ ಇಲ್ಲ ಸರ್ ಇದ್ರ ಮುಂದೆ. ಕಡೆ ವಜನ್ ಬೀಳಬಾರ್ದು ಅಂತ ಹೇಳ್ಬಿಟ್ಟು ಈ ತರ ಇಂಟರ್ಲಾಕ್ ಮಾಡ್ತೀವಿ ಸರ್. ಈ ತರ ಮಾಡೋದ್ರಿಂದ ಕಂಬ ಆ ಕಡೆ ವಾಲೋದು, ಈ ಕಡೆ ವಾಲೋದು, ಸೈಡ್ ವಾಲೋದು, ಹಿಂದಕ್ಕೆ ವಾಲೋದು, ಆ ತರ ಯಾವ್ದು ಆಗಲ್ಲ. ಒಂದ್ಸರಿ ಈ ತರ ಸಪೋರ್ಟ್ ಕಂಬ ಕೊಟ್ಟದ್ಮೇಲೆ ಫುಲ್ಲು ಸರ್ ಒಂದು ಕಡೆಯಿಂದ ಇನ್ನೊಂದು ಕಡೆ ಲಾಸ್ಟ್ ವರ್ಗು ಇಂಟರ್ಲಾಕ್ ಆಗುತ್ತೆ ಸರ್. ಪ್ರತಿ 10 ಕಂಬಕ್ಕೆ 2 ಕಂಬ ಸಪೋರ್ಟ್ ಕಂಬ ಕೊಡ್ಲೇಬೇಕು. ಕೊಟ್ರೆ ಪೂರ್ತಿ ಕೆಲಸ ಸರ್. ಇಲ್ಲ ಅಂದ್ರೆ ಪೂರ್ತಿ ಕೆಲಸ ಅಲ್ಲ ಸರ್. ಅದಕ್ಕೋಸ್ಕರ ಸಪೋರ್ಟ್ ಕಂಬ ಇಟ್ಟೇ ಇಡ್ತೀವಿ ಸರ್. ಇದು ಜಿಯೋ ವೈರು ಸರ್, 18 ಗೇಜು. ಈ 18 ಗೇಜ್ ಜಿಯೋ ವೈರ್ ಹಾಕೋದ್ರಿಂದ ನುಲಿಯೋದಕ್ಕೆ ಬಿಗಿಯಾಗಿ ತಂತಿ ನೋಡ್ತಾ ಇರ್ಬೋದು ನೀವು. ತೊಳ್ಳಕ್ಕೂ ಆಗಲ್ಲ ಸರ್, ಬಿಚ್ಚಕ್ಕೂ ಆಗಲ್ಲ. ಆ ರೀತಿ ಉಕ್ಕೊಡ್ತಿರ್ತಾರೆ ಸರ್ ನಮ್ಮ ಹುಡುಗರು. ಇದರಿಂದ ಎಷ್ಟು ಅನುಕೂಲ ಅಂತ ಹೇಳಿದ್ರೆ, ಒಂದು ಸರಿ ಹಾಕಿದ್ಮೇಲೆ ಫಿಕ್ಸ್ ಸರ್. ಅದು ಮತ್ತೆ ಕಳಿಯೋಕ್ಕಾಗಲ್ಲ ಸರ್. ಅದಕ್ಕೆ ಜಿಯೋ ವೈರ್ ಹಾಕ್ಲೇಬೇಕು. ನೀವು ಚೆಕ್ ಮಾಡಿಸ್ಬೋದು. ಯಾವುದೇ ಒಂದು ಮುಳ್ತಂತಿ ಅಂಗಡಿ ಹೋಗ್ಬಿಟ್ಟು ಟಾಟಾ ಆಯುಷ್ ತಂತಿ, ಟಾಟಾ ತಂತಿ ತುಕ್ಕು ಹಿಡಿಯುತ್ತಾ ಇಲ್ವಾ, ನೀವು ಲ್ಯಾಬಲ್ಲಿ ಚೆಕ್ ಮಾಡಿಸಿದ್ರು ಹೇಳ್ತಾರೆ ಸರ್. ಇದು ಡಬಲ್ ಕೋಟಿಂಗ್ ಆಗಿರೋದು ಸರ್. ಬ್ಲೂ ಕಲರ್ ಡಬಲ್ ಕೋಟಿಂಗ್ ಆಗಿರೋದು ಜಿಂಕ್ ವಾಟೆಡ್. ಅದರಿಂದ ಇದು ತುಕ್ಕೆ ಹಿಡಿಯಲ್ಲ ಸರ್. 10 ವರ್ಷ 20 ವರ್ಷ ಅಲ್ಲ ಸರ್, ಲೈಫ್ ಲಾಂಗ್ ಹಿಂಗೆ ಇರುತ್ತೆ ತಂತಿ, ತುಕ್ಕೆ ಹಿಡಿಯೋದಿಲ್ಲ. ರೈತರುಗಳೇನಾದ್ರೂ ಈ ವಿಡಿಯೋ ನೋಡ್ತಾ ಇದ್ರೆ, ರೈತರುಗಳಿಗೆ ಅಂತಾನೆ ಕಡಿಮೆಗೆ ಈ ಫೆನ್ಸಿಂಗ್ನ ನಾನು ಮಾಡಿಸ್ಕೊಡ್ತೀನಿ. ಇಲ್ಲೊಂದು ಕಲ್ಲು ನಿಂತಿದೆ, ಇಲ್ಲೊಂದು ಕಲ್ಲು ನಿಂತಿದೆ, ಇಲ್ಲೊಂದು ಕಲ್ಲು ನಿಂತಿದೆ, ಇಲ್ಲೊಂದು ಟೋಟಲ್ 4 ಕಲ್ಲು ಸರ್. ಈ 4 ಕಲ್ಲನ್ನ ಏನಕ್ಕೆ ಹಾಕ್ಬೇಕು ಅಂತ ಹೇಳಿದ್ರೆ ಸರ್, ಇಡೀ ಫೆನ್ಸಿಂಗ್ ಬಲ ಎಲ್ಲ ಇದ್ರ ಮೇಲೆ ಇರುತ್ತೆ. ಅದಕ್ಕೋಸ್ಕರ ಈ 4 ಕಲ್ಲನ್ನ ನಿಲ್ಲಿಸಲೇಬೇಕು. ಇಷ್ಟು ಮಾಡಿದ್ರೆ ಇಂಟರ್ಲಾಕ್ ಸರ್. ನಮ್ಮ ಹತ್ರ ಬರೀ ಫೆನ್ಸಿಂಗ್ ಅಲ್ಲ ಸರ್, ಚೈನ್ ಲಿಂಕ್ ಮೆಷೂ ಇದೆ. ಚೈನ್ ಲಿಂಕ್ ಮೆಶ್ ಬೇಕು ಅಂತ ಹೇಳಿದ್ರೆ ಚೈನ್ ಲಿಂಕ್ ಮೆಶ್ ಹಾಕಿಸ್ಕೊಡ್ತೀವಿ. ಮುಳ್ತಂತಿ ಬೇಕು ಅಂದರೆ ಮುಳ್ತಂತಿನ ಹಾಕಿಸ್ಕೊಡ್ತೀವಿ. ಕಲ್ಲು 7 ಅಡಿ ಕಲ್ಲು ಬೇಕು ಅಂದರೆ 7 ಅಡಿ ಕಲ್ಲು ಸಿಗುತ್ತೆ, 8 ಅಡಿ ಕಲ್ಲು ಸಿಗುತ್ತೆ, 6 ಅಡಿ ಕಲ್ಲು ಸಿಗುತ್ತೆ. ನೀವು ಯಾವ್ದು ಚೂಸ್ ಮಾಡ್ತೀರೋ ಅದನ್ನು ಹಾಕ್ಸ್ಕೊಡ್ತೀವಿ ಸರ್. ನೀವು ಇವತ್ತು ಫೋನ್ ಮಾಡಿ ನನಗೆ ಬೇಕು ಅಂತ ಹೇಳಿದ್ರೆ ಬರೀ 4 ದಿನದಲ್ಲೇ ನಿಮ್ಗೆ ಕೆಲಸ ಮುಗಿಸ್ಕೊಡ್ತೀನಿ ಸರ್. ಸ್ನೇಹಿತರದ್ದು ಒಂದು 20 ಎಕರೆ ಜಮೀನಿಗೆ ತುಂಬ ಚೆನ್ನಾಗಿ ಫೆನ್ಸಿಂಗ್ ಮಾಡಿಕೊಟ್ಟಿದ್ರು ಸತೀಶ್ ಅವರು. ಮದ್ದೂರು ಕಡೆಯವರು, ನಮ್ಮಲ್ಲಿ ಲೋಕಲ್ ಅವರು. ಪಾಪ ನಮ್ಮದು ನಮ್ಮ ಸ್ನೇಹಿತರದ್ದು ಒಂದು ಟೋಟಲ್ ಒಂದು 12 ಎಕರೆ ಬೌಂಡ್ರಿ ಇತ್ತು. 12 ಎಕರೆ ಬೌಂಡ್ರಿಲಿ ಈಗ ಒಂದು 8 ಎಕರೆಗೆ ಮಾತ್ರ ಬೌಂಡ್ರಿಗೆ ಇವರಿಗೆ ಫೆನ್ಸಿಂಗ್ ಹಾಕಕ್ಕೆ ಹೇಳಿದ್ವಿ. ತುಂಬ ಚೆನ್ನಾಗಿ ಹಾಕ್ಕೊಟ್ಟಿದ್ದಾರೆ. ಸುಮಾರು ಒಂದು 7 ಅಡಿ ಕಲ್ಲಿಗೆ 1.5 ಅಡಿ ಆಳ ಹೊಡೆದು 5 ಲೈನ್ ಫೆನ್ಸಿಂಗ್ ಹೇಳಿದ್ವಿ. ಪಾಪ ಅವ್ರು 6 ಲೈನ್ ಮಾಡ್ಕೊಡ್ತೀನಿ ಅಂತಂದ್ರು. ಬೇಡ 5 ಲೈನ್ ಸಾಕು ಅಂತ ಹೇಳಿದ್ವಿ. 5 ಲೈನ್ ನೀಟಾಗಿ ಹಾಕ್ಕೊಟ್ಟಿದ್ದಾರೆ. ಬಟ್ ಇದ್ರ ನಿಮ್ಮ ವಿಡಿಯೋ ಮುಖಾಂತರ ಅವ್ರು ಕೇಳೋದೇನಪ್ಪ ಅಂದ್ರೆ, ಸುಮಾರು ಜನ ನಮ್ಮ ಥರ ಓನರ್ಗಳು ಸುಮಾರು ಜಮೀನುಗಳು ಮಾಡಿಕೊಂಡಿರ್ತಾರೆ. ಯಾಕೆಂದ್ರೆ ಇವತ್ತೇನಪ್ಪ ಅಂದ್ರೆ ಜಮೀನುಗಳು ತುಂಬಾ ಮುಖ್ಯ. ಏನಪ್ಪ ಅಂತಂದ್ರೆ ಬೌಂಡ್ರೀಸ್. ಏನೋ 1,50,000 ಖರ್ಚಾಗುತ್ತೆ ಅಂತ ನಾವು ಬೌಂಡ್ರಿ ಮಾಡ್ಕೊಳ್ಳಲ್ಲ. ನಾಳೆ ತುಂಬಾ ತೊಂದರೆಗಳಾಗ್ತದೆ. ಬೇರೆ ಬೇರೆ ರೈತರ ಕಡೆಯಿಂದ ಆಗಿರ್ಬೋದು, ಪಕ್ಕದ ಜಮೀನು ಕಡೆಯಿಂದ ಆಗಿರ್ಬೋದು. ಈ ರೀತಿ ಎಲ್ರಿಗೂ ಏನಪ್ಪ ಅಂದ್ರೆ, ನಿಮ್ದು ಎಷ್ಟೇ ಜಮೀನು ಇರಲಿ, ಅರ್ಧ ಎಕರೆ ಇರಲಿ, 1 ಎಕರೆ ಇರಲಿ, 10 ಎಕರೆ ಇರಲಿ, ಈ ಥರದವ್ರನ್ನ ಹುಡುಕಿ ಅವ್ರಿಗೊಂದು ಅವಕಾಶ ಮಾಡಿಕೊಟ್ರೆ ಅವ್ರು ನಿಮ್ಗೊಂದು ಬೌಂಡ್ರಿ ಮಾಡಿಕೊಟ್ಟು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ.
ಕೆಲಸ ಮಾಡಿಕೊಟ್ರೆ 100% ಗ್ಯಾರಂಟಿ ಇದೆ, ಏನು ತೊಂದರೆ ಇಲ್ಲ, ಮಾಡಿಕೊಡ್ಬೋದು. ಸರ್ ನೋಡಿ ಸರ್, ಇವರೇ ನಮ್ಮ ಹತ್ರ ಹುಡುಗರು ಕೆಲಸ ಮಾಡೋರು. ಇನ್ನೂ ಆ ಕಡೆ ಎಲ್ಲ ತುಂಬಾ ಜನ ಕೆಲಸ ಮಾಡ್ತಾ ಇದ್ದಾರೆ. ಸುಮಾರು ಅವರು ನಮ್ಮ ಹತ್ರ ಬಂದು ಒಂದು 7-8 ವರ್ಷ ಆಗೈತೆ ಸರ್, ಕಂಟಿನ್ಯೂ ಆಗಿ ನಮ್ಮ ಹತ್ರನೇ ಇದ್ದಾರೆ. ಸೊ ನಮ್ಮ ಹತ್ರನೇ ಫೆನ್ಸಿಂಗ್ ಯಾಕೆ ಮಾಡಿಸ್ಕೊಬೇಕು ಅಂತ ಹೇಳಿದ್ರೆ ಸರ್, ನಂಬರ್ 1 ಕ್ವಾಲಿಟಿ ಸರ್ ನಮ್ಮದು ಕೆಲಸ. ಇವಾಗ ನೋಡ್ತಾ ಇರ್ಬೋದು ಸರ್, ಯಾರು ನಂಬಿ ಈ ಥರ ಕೆಲಸ ಕೊಡಲ್ಲ ಸರ್. ಲೈಫ್ ಲಾಂಗ್ ಇರುತ್ತೆ ನಾವು ಮಾಡಿರೋ ಕೆಲಸ. ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಹೇಳಿದ್ರೆ ಈ ಸ್ಕ್ರೀನ್ ಮೇಲಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಸರ್. ನಮ್ಮ ಹುಡುಗರು ಕಾಲ್ ರಿಸೀವ್ ಮಾಡ್ತಾರೆ. ಅದಾದಮೇಲೆ ನಿಮ್ಮ ಜಮೀನು ಎಷ್ಟಿದೆ ಏನಿದೆ ಅಂತ ನೀವು ವಿವರಣೆ ಹೇಳಿದ್ರೆ ಅವ್ರು ಕೊಟೇಶನ್ ಹಾಕ್ತಾರೆ. ನಂತರ ನೀವು ಕೆಲಸ ಮಾಡಿಸ್ಬೇಕು ಅಂತ ಹೇಳಿದ್ರೆ ನೆಕ್ಸ್ಟು ಜಮೀನಿಗೆ ಬಂದು ಕೆಲಸ ಸ್ಟಾರ್ಟ್ ಮಾಡ್ತಾರೆ ಸರ್.